ಹೌದು ವೀಕ್ಷಕರೇ, ಈಕೆಯ ಹೆಸರು ಪುಷ್ಪಲತಾ. ಇನ್ನು ಈಗ ತಾನೇ 25 ವರ್ಷ ವಯಸ್ಸು. ರಾಜಧಾನಿ ಬೆಂಗಳೂರಿನ ಚುಂಚಘಟ್ಟ ನಿವಾಸಿ. ತಂದೆ ಮಹೇಶ, ತಾಯಿ ಲಕ್ಷ್ಮಿಯ ಮುದ್ದಾದ ಮಗಳು. ಈಕೆಯನ್ನು ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಬಡಾವಣೆಯ ಮೂರ್ತಿ ವಿಜಯಲಕ್ಷ್ಮಿ ಮಗ ಭರತ್ ಎನ್ನುವವರಿಗೆ ಕೊಟ್ಟು ಅದ್ಧೂರಿ ಮದುವೆ ಮಾಡಲಾಗಿತ್ತು. ಮದುವೆಯಾಗಿ 4 ವರ್ಷ ತುಂಬಿದೆ. ಮದುವೆಯಾದಾಗಿನಿಂದ ಒಂದಲ್ಲ ಒಂದು ಗಲಾಟೆಯಾಗುತ್ತಲೇ ಇತ್ತಂತೆ. ಗಂಡ ಹೆಂಡತಿ, ಅತ್ತೆ ಮಾವ, ನಾದಿನಿಯರ ಜೊತೆ ಜಗಳ ನಡೆಯುತ್ತಿದ್ದು ಕಿರುಕುಳ ನೀಡುತ್ತಲೇ ಇದ್ರಂತೆ. ಸಾಲದು ಅಂತ ಕುಟುಂಬದ ವಿಚಾರ ಪೊಲೀಸ್ ಠಾಣೆಗಳ ಮೆಟ್ಟಿಲೇರಿ ನ್ಯಾಯ ಪಂಚಾಯಿತಿ ಮಾಡಿ ಗಂಡನ ಮನೆಗೆ ಕಳುಹಿಸಿಕೊಟ್ಟಿದ್ರಂತೆ. ಬೇರೆ ಮನೆಯೂ ಕೂಡ ಮಾಡಿದ್ರಂತೆ. ಹೀಗಿರುವಾಗಲೇ ಭರತ್ ಕುಟುಂಬದವರು ತಮಿಳುನಾಡಿನ ದೇವಸ್ಥಾನವೊಂದಕ್ಕೆ ಹೋಗಿ ಬರ್ತೀವಿ ಅಂತ ಪುಷ್ಪಲತಾಳನ್ನು ಅಜ್ಜಿ ನಾಗಮ್ಮ, ನಾದಿನಿ ಭವ್ಯಾಳ ಬಳಿ ಬಿಟ್ಟು ಹೋಗಿದ್ರಂತೆ. ಆದರೆ ಗುರುವಾರ ಮಧ್ಯರಾತ್ರಿ ಮನೆಯಲ್ಲಿ ಮಲಗಿದ್ದ ವೇಳೆ ಪುಷ್ಪಲತಾಳ ಹತ್ಯೆಗೈದು ಕತ್ತಿನಲ್ಲಿದ್ದ ಮಾಂಗಲ್ಯ ಸರವನ್ನು ತೆಗೆದುಕೊಂಡು ಹೋಗಲಾಗಿದೆಯಂತೆ. ಪಕ್ಕದಲ್ಲಿ ಮಲಗಿದ್ದ ಮೃತಳ ನಾದಿನಿ ಭವ್ಯಾಳ ಬಾಯಿಗೆ ಬಟ್ಟೆ ತುರುಕಿ ಮತ್ತು ಪೆಪ್ಪರ್ ಸ್ಪ್ರೇ ಸಿಂಪಡಿಸಿ ಕೃತ್ಯ ಎಸಗಲಾಗಿದೆಯಂತೆ. ಆದರೆ ಇದನ್ನು ಒಪ್ಪದ ಪುಷ್ಪಲತಾಳ ತಂದೆ, ತಾಯಿ, ಬಂಧು ಬಳಗ ಇದು ದರೋಡೆ ಪ್ರಕರಣ ಅಲ್ಲ, ಇದೊಂದು ಸುಪಾರಿ ಕೊಲೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಗಂಡನ ಅನೈತಿಕ ಸಂಬಂಧ ಹಾಗೂ ಕುಟುಂಬ ಕಲಹದಿಂದಲೇ ಮಗಳನ್ನು ಸುಪಾರಿ ಕೊಲೆ ಮಾಡಿಸಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ ನನ್ನ ಮಗಳು ಫೋನ್ ಮಾಡಿದ್ಲು, ಅಮ್ಮ ಹಿಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾನು ಬರೋಕ್ಕೆ ಹೇಳವ್ರೆ. ಹ್ಞೂ ಸರಿ ಆಯಿತು ಹೋಗಮ್ಮ. ನಾನು ಏನು ಹೇಳ್ತೀನಿ ಗೊತ್ತಾ, ಯಾವಾಗ ನೀವು ಏನಂದ್ರು ಸರಿನೇ ಸರ್, ಅಮ್ಮ ಎಲ್ಲನ ಕೊಟ್ಟಾಗ ತಿಂದಾಗ ಹುಷಾರು ಅಂತಲೇ ಹೇಳಿ ಕಳಿಸ್ತೀವಿ. ಯಾಕೆ ಅಂದರೆ ನಾವು ಜೀವ ಉಟ್ಕೊಂಡಿದ್ದೀವಿ, ಅದ್ರ ಮೇಲೆ ಹಿಂಗೆ ಮುಂಡೆರಿಗೆ ಜೀವ ತೆಗಿತಾರೆ ಅಂತ ಯಾರು ಗೊತ್ತಿತ್ತು. ನೆನ್ನೆ ಅಮ್ಮ ಆಯಿತು ಹೋಗ್ಬಿಟ್ಟು ಬಾ ಅಮ್ಮ ಅಂದೆ. ಇನ್ನೊಂದು ಸಲ ಇಲ್ಲಮ್ಮ ಜಾಗ ಇಲ್ಲಂತೆ, ನಾನು ಹೋಗಲ್ಲ ಅಂದೆ. ಆಯಿತು, ಇಲ್ಲ ನಮ್ಮ ಅತ್ತೆ ಮನೇಲಿ ಹೋಗಿ ಮಲ್ಕೋತೀನಿ, ಭವ್ಯ ನಾನು ಅಜ್ಜಿ ಎಲ್ಲ ಇದ್ದೀವಿ ಅವ್ರ ಅತ್ತೆ ಮನೇಲಿ. ಅವ್ರ ಅತ್ತೆ ಹೇಳಿದ್ರಂತೆ, ಯಾವ ದೇವಸ್ಥಾನಕ್ಕಮ್ಮ ಅಂದರೆ, ಯಾವುದೋ ಬಾರಿ ಎಲ್ಲ ಕಣಿ ಕೇಳ್ತೀನಿ ಇನ್ನು, ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬಾ ಅಂತ ಅಂದ್ಲು. ಹಂಗೆ ಅವಮ್ಮ ಮಾತಾಡೋದು. ಆಮೇಲೆ ಬಂದವಳೆ. ಬಂದಮೇಲೆ ಇವ್ರ ಮನೆಗೆ ಬಂದಮೇಲೆ ನನಗೆ ಫೋನ್ ಮಾಡಲಿಲ್ಲ. ನಾನು ಹೇಳೋದು ಸರ್, ಮನೆಗೆ ಬಂದಮೇಲೆ ಅವ್ರ ಅತ್ತೆ ಮನೇಲಿ ಇರಬೇಕಿತ್ತು ಅವಳು, ನಾದಿನಿ ಮನೆಗೆ ಮನ್ಕೊಳಕ್ಕೆ ಹೋದ್ರು. ಅಲ್ಲಿ CC ಕ್ಯಾಮ್ರಾ ಎಲ್ಲ ಐತೆ, ಅಲ್ಲಿರ್ಬೇಕಾಯ್ತು ಅವಳು. ಅಂದರೆ ಅಲ್ಲಿ ಒಡವೆ ಅವ್ರ ಮನೆ ಆಸ್ತಿ ಪತ್ರ ಎಲ್ಲ ಆ ಮನೇಲಿರೋದು, ಅಲ್ಲಿ ಕಳ್ತನ ಆಗ್ಬಿಡ್ತದೆ ಅಂತ ಅಲ್ಲಿ ಮಲ್ಕೋಬೇಕು. ಇಲ್ಲಿ ಯಾಕೆ ಮಲ್ಕೊಂಡ್ರು? ನವಂಬರ್ ಬಂದರೆ 4 ವರ್ಷ. ನಾವು ಹಾಂ, ಅವ್ರು ಏನು ಹೇಳಿದ್ರು, 1:15 ಫೋನ್ ಮಾಡಿದ್ರ ನಮ್ಮ ಖುಷಿಯವರ ಮಾವ, ಅಕ್ಕ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟೈತೆ, ನಾವು ಇಲ್ಲಿ ತಮಿಳ್ನಾಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೋ, ರಿಟರ್ನ್ ಬರ್ತಾಯಿದ್ದೀವಿ, ನೀವು ಅರ್ಜೆಂಟ್ ಹೋಗಿ ಎಂದು. ನಾವು ಏನು 20 ಸಲ ಫೋನ್ ಮಾಡಿದ್ವಿ, ಏನಾಯ್ತು ಹೇಳೋಣ, ಏನಾಯ್ತು ಹೇಳಿ. ಅಕ್ಕ ಏನು ನಮಗೂ ಗೊತ್ತಿಲ್ಲ, ಅಕ್ಕಪಕ್ಕದವ್ರು ಫೋನ್ ಎತ್ತಾ ಇಲ್ಲ, ಏನು ಗೊತ್ತಾಗಿಲ್ಲ, ಹೋಗ್ರಣ ಹೋಗಕ್ಕ ಬೇಗ, ಚೈನು ಏನೋ ತೆಗಿಯೋಕೆ ಹೋಗಿ ಏನೋ ಏಟಾಗೈತೆ ಅಂತ ಅಂದವ್ರು. ಅಲ್ಲ ಹೇಳೋಣ, ಒಟ್ಲಿಸ್ಟ್ ಅವಳು ನಾವು ಫೋನ್ ಮಾಡ್ದೆ ಅವಳಿಗೆ, ಫೋನ್ ಎತ್ತೇ ಇಲ್ಲ. ಆಮೇಲೆ ಮಾಡಿ ಸಾಕಾಯ್ತು, ಎತ್ತಿಲ್ಲ. ರಿಂಗ್ ಆಯ್ತದೆ, ಎತ್ತಿಲ್ಲ. ಆಮೇಲೆ 1:15 ನಾವು ಫೋನ್ ಮಾಡ್ತಾನೆ ಇದ್ದು. ಆಮೇಲೆ ಅವಳು ನಾದಿನಿ ದೊಡ್ಡವಳು ನನ್ನ ಮಗಳು ಮಾಡಿದ್ಲು ಅವ್ರಿಗೆ, ಅಕ್ಕ ಏನಾಯ್ತು ಹೇಳಕ್ಕ ಪ್ಲೀಸ್ ಅಕ್ಕ, ಭಯ ಆಯ್ತೈತೆ, ಅಮ್ಮ ಅಳ್ತೈತೆ, ಏನಾಯ್ತು ಹೇಳಕ್ಕ. ಏನು ಗೊತ್ತಿಲ್ಲ ಅಮ್ಮ ನನಗೂ, ಎಲ್ಲ ಹಾಸ್ಪಿಟ್ಲಲ್ಲಿ ಯಾವುದೋ ಹಾಸ್ಪಿಟ್ಲಲ್ಲಿ ಇದ್ದಾರಂತೆ, ನಾವು ಇವಾಗ ಬರ್ತಾಯಿದ್ದೀವಿ ಅಂತ ಅಂದು. ಇಷ್ಟು ಪ್ಲ್ಯಾನ್ ಮಾಡಿರೋ ಸರ್ ನನ್ನ ಮಗಳಿಗೆ. ಇಲ್ಲ ಅಂದರೆ ಅವಳು ಹಿಂಗೆ ಗೊತ್ತಾಗ್ಬಿಟ್ಟಿರೋ, ಅವಳು ಎಚ್ಚರಿಸ್ಕೊಬಿಟ್ಟಿರೋಳು ಸರ್. ನನ್ನ ಮಗಳು ಪ್ಲ್ಯಾನ್ ಮಾಡಿಬಿಟ್ಟವ್ರೆ ಸರ್. ಹಿಂಗೆ ಮಲಗಿದ್ಲು ಸರ್, ಇಲ್ಲಿ ಕುಯ್ದುಬಿಟ್ಟಿದೆ, ತುಟಿ ಎಲ್ಲ ಗಾಯ ಆಗಿದೆ, ಇಲ್ಲಿ ಚೈನು ಇಲ್ಲಿ ಗಾಯ, 2 ಗಾಯ ಆಗೈತೆ, ಇಲ್ಲಿಂದ ಇಲ್ಲಿ ಕುಯ್ದವ್ರೆ ಸರ್. ಚೈನಲ್ಲಿ ಎಷ್ಟು ಕುಯ್ಯೋಕ್ಕಾಗುತ್ತಾ ಸರ್? ಅವ್ರ ಮಗಳನ್ನ ಇಲ್ಲೇ ತಂದು ಅವ್ರ ಮನೆಯಲ್ಲೇ ಇಟ್ಕೊಂಡವ್ರೆ ಅವ್ರನ್ನ. ಅವ್ರಿಗೆ ಆಗದೆ ಇದ್ದ ಕಾರಣಕ್ಕೆ ಮತ್ತೆ ಈಗ ನೋಡಿ ಮೊನ್ನೆ ಟ್ರಿಪ್ ಅಂತ ಹೇಳ್ಬಿಟ್ಟು ಹೋಗವ್ರೆ. ಅವ್ರಿಗೆ ಹೇಳ್ತಿರೋದೇನು ಸರಿ, ನಿನ್ನೆ ಬೆಳಗ್ಗೆ 7 ಗಂಟೆಗೆ ಅಂತ 5 ಗಂಟೆಗೆ ಮನೆ ಬಿಟ್ಟು ಹೋಗಿದ್ದಾರೆ ಅವರು ಟ್ರಿಪ್ಪು. ಅವ್ರು ಹೋಗಿ ಇನೋವಾ ಕಾರದೆಲ್ಲ 6 ಜನನೇ ಹೋಗಿರೋದು ಅವರು. ಈಗ ಅವ್ರು ಯಾರು, ಭರತ್ ಅಂದರೆ ನನ್ನ ತಂಗಿ ಗಂಡ, ಅವ್ರ ತಂದೆ ತಾಯಿ, ಅವ್ರ ಅಕ್ಕ ಭಾವ ಮತ್ತು ತಂಗಿ ಗಂಡ ಇನ್ನೊಬ್ಬ, ಅವನ ತಂಗಿ ಗಂಡ, ಇಷ್ಟು ಜನ ಹೋಗವ್ರೆ. ಅದರಲ್ಲಿ ಇನ್ನೂ ಸ್ಪೇಸ್ ಇತ್ತು ಇನೋವಾ ಕಾರಲ್ಲಿ, ಆರಾಮಾಗಿ ಎಲ್ಲ ಸಣ್ಣ 8-9 ಜನ ಹೋಗ್ಬೋದು ಅದರಲ್ಲಿ ಆರಾಮಾಗಿ. ಅದರಲ್ಲೂ ಅವ್ರು ಏನು ಹೇಳಿದ್ರೆ ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರು. ಸೊ ಮನೇಲಿ ಬಿಟ್ಟೋದಾಗ ಆವಾಗ ಅವರು ಭರತ್ ಇದ್ದಾನಲ್ಲ, ಅವ್ರ ತಂಗಿ, ನನ್ನ ತಂಗಿ ಪುಷ್ಪಮಾಲ ಮತ್ತು ಅವರ ಅಜ್ಜಿ, ಭರತ್ ಅವ್ರ ಅಜ್ಜಿ ನಾಗಮ್ಮ ಅನ್ನೋರು ಮನೇಲಿದ್ದರಂತೆ. ಮನೇಲಿದ್ದಾಗ ಅವರು ಹೋಗಿ ನೈಟು ಸುಮಾರು 1:45 ಟೈಮ್ಗೆ ನಮ್ಮ ಚಿಕ್ಕಮ್ಮಗೆ ಫೋನ್ ಮಾಡಿದ್ದಾರೆ ಅವರು. ಯಾರೋ ಭರತ್ ಫೋನಿಂದ ಫೋನ್ ಮಾಡಿ ನಮ್ಮ ಅಪ್ಪ ಏನೋ ಮಾತಾಡ್ಬೇಕಂತೇಳಿ ಫೋನ್ ಕೊಟ್ಟಿದ್ದಾರೆ. ಅಲ್ಲಿ ಅವರು ಹೇಳ್ಬಿಟ್ಟು ಈ ಥರ ಯಾರೋ ಮನೆಗೆ ಯಾರೋ ಬಂದು
ಚೈನ್ ಇಳ್ದವ್ರಂತೆ, ಏನೋ ಸಣ್ಣ ಪುಟ್ಟ ಗಾಯ ಆಗಿದೆ, ಹಾಸ್ಪಿಟ್ಲ್ ಸೇರಿಸಿದ್ವಿ ಬನ್ನಿ ಅಂತೇಳಿ ಹೇಳಿದ್ದಾರೆ. ಮತ್ತು ಅವ್ರಿಗೆ ಟೆನ್ಷನ್ ತಡ್ಕೊಳ್ಳೋಕ್ಕಾಗದೆ ಬರ್ತಾ ಸುಮಾರು ಸರಿ ಫೋನ್ ಮಾಡಿದ್ದಾರೆ ಅವ್ರಿಗೆ. ಫೋನ್ ಮಾಡಿದಾಗ ಅವರು ಒಂದೊಂದು ಸರಿ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದೊಂದು ಸರಿ ಹಾಸ್ಪಿಟಲ್ ಸೇರಿಸಿದ್ದೀವಿ ಅಂತಾರೆ, ಇನ್ನೊಂದು ಸರಿ ಮನೆ ಹತ್ರನೇ ಬನ್ನಿ ಮಾತಾಡೋಣ ಅಂದರೆ ಅವ್ರು ಕ್ಲಿಯರ್ ಕಟ್ಟಾಗಿ ಏನು ಹೇಳಿಲ್ಲ ಅವ್ರಿಗೆ. ಏನಾಗಿದೆ ಅಂತ ಹೇಳಿಲ್ಲ, ಇಲ್ಲಿ ಬನ್ನಿ ಅಂತೇಳಿ ಫೋರ್ಸ್ ಮಾಡಿ ಕರ್ಸ್ಕೊಂಡು ನಾವು ವಾಪಸ್ ಬರ್ತಾಯಿದ್ದೀವಿ ಬನ್ನಿ ಅಂತ ಹೇಳಿದ್ದಾರೆ. ಬಂದಾದಮೇಲೆ ಅದೇ ಮನೆಯಲ್ಲಿ ಸಿ ಸಿ ಟಿ ವಿ ಇದೆ, ಅವ್ರದ್ದು ಮನೆಯಲ್ಲಿ ಅಳವಡಿಸಿದ್ದಾರೆ. ಕರೆಕ್ಟಾಗಿ 7 ಗಂಟೆಗೆ ಸ್ಟಾಪ್ ಆಗಿದೆ ಅಂಥದ್ದು. ಅದು ಯಾವ ಥರ ಆಗಿದೆ ಅನ್ನೋದು ಈಗ ಅಧಿಕಾರಿಗಳಿದ್ದಾರೆ, ಅದ್ರ ಬಗ್ಗೆ ಅವರು ಇದು ಮಾಡ್ಕೋತಾರೆ. ಈಗ ನಮಗೆ ಅವ್ರು ಹೇಳ್ತಿರೋದು, ನಮ್ಮ ತಂಗಿ ನಮ್ಮ ಚಿಕ್ಕಮ್ಮನಿಗೆ 3 ಗಂಟೆಯಲ್ಲಿ ಫೋನ್ ಮಾಡಿರೋದು. ಫಸ್ಟ್ ಅವ್ರನ್ನೂ ಕರೆದಿದ್ರಂತೆ, ಇನ್ನು 3 ಗಂಟೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಆಮೇಲೆ ನೀನು ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಇಸ್ಬಿಟ್ಟು ಹೋಗಿದ್ದಾರೆ. ಅದನ್ನು ಆ 3 ಗಂಟೆಯಲ್ಲಿ ನಮ್ಮ ಚಿಕ್ಕಮ್ಮ ಜೊತೆ ಅದೇ ಲಾಸ್ಟ್ ಮಾತಾಡಿದ್ರು, ಆಮೇಲೆ ಮಾತಾಡಿಲ್ಲ. ನಾವಿಲ್ಲಿ ಬಂದು ನೋಡೋಷ್ಟರಲ್ಲಿ ಮಾಮೂಲಿ ಅಂಗ್ಲಾಚಿ ಮಲಗಿ, ಇಲ್ಲಿ ಭುಜದತ್ತ ರೈಟ್ ಸೈಡು ಬಟ್ಟೆ ಹರಿದಿರೋದು, ಹೊಟ್ಟೆ ಮೇಲೆ ಬಟ್ಟೆ ಹರಿದಿರೋದು, ಯಾವುದೋ ಶಾರ್ಪ್ ಥಿಂಕಿಂದ ಕಟ್ ಮಾಡಿರೋ ಥರ ನಮ್ಗೆ ಅಲ್ಲಿ ಕಾಣಿಸ್ತು. ಮತ್ತು ತುಟಿಗೂ ಎಲ್ಲ ಗಾಯ ಆಗಿದೆ. ಇದಕ್ಕೆ ಪ್ರತಿಯಾಗಿ ಮೃತಳ ಅತ್ತೆ ವಿಜಯಲಕ್ಷ್ಮಿ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ಅತ್ತೆ, ಸೊಸೆ, ಗಂಡ, ಹೆಂಡತಿ ಎಲ್ಲರೂ ಚೆನ್ನಾಗಿಯೇ ಇದ್ದೆವು. ದೇವಸ್ಥಾನಕ್ಕೆ ಹೋಗಿದ್ದ ವೇಳೆ ಗುರುವಾರ ರಾತ್ರಿ ಯಾರೋ ಕಳ್ಳರು ಮನೆಗೆ ನುಗ್ಗಿ ನನ್ನ ಮಗಳಿಗೂ ಗಾಯ ಮಾಡಿ ಪ್ರಜ್ಞೆ ತಪ್ಪಿಸಿ ನಂತರ ದರೋಡೆ ಮಾಡಿದ್ದಾರೆ. ಪೊಲೀಸರು ತನಿಖೆ ನಡೆಸಿ ಸತ್ಯ ಬಯಲಿಗೆಳೆಯಲಿ ಎಂದಿದ್ದಾರೆ. ಸೋಮವಾರನೇ ನಾವು ಬುಕ್ ಮಾಡ್ಕೊಂಡಿದ್ವಿ, ದೇವಸ್ಥಾನ ಇವತ್ತು ಓಪನ್ನು ಅಂತಂದ್ಬಿಟ್ಟು ಕೇರಳಗೆ ಹೋಗಿದ್ವಿ. ಇವತ್ತು 9 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಆ ಹುಡುಗಿ ನನಗೆ ವರ್ಕ್ ಇದೆ, ನಾನು ಬರೋಕ್ಕಾಗಲ್ಲ ಅಂದು. ಈ ನಡುವೆ ಎಲ್ಲಿ ಕರೆದ್ರು ವರ್ಕ್ ಮಾಡ್ತಾಯಿದ್ದಾಳೆ ಮನೆಯಲ್ಲಿ, ಬರಲ್ಲ ಅಂತ ಹೇಳೋಳು. ಸರಿ ನಾವು ಹೋಗ್ತಾಯಿದ್ವಿ. ನನ್ನ ಮಗಳು ಬರಲ್ಲ ಅಂತ ಹೇಳಿದ್ರು. ಈ ಹುಡುಗಿ ಬರಲ್ಲ ಅಂದಿದ್ದಕ್ಕೆ ಆ ಹುಡುಗಿನೂ ಇವನಿಬ್ಬರನ್ನೂ ಬಿಟ್ಬಿಟ್ಟು ಹೋಗಿದ್ದು ಸರ್. ನಾವು ಫಸ್ಟೇ ಸೋಮವಾರನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಯಾವತ್ತು ಹೋಗಿದ್ದಮ್ಮ? ನಾವು ನಿನ್ನೆ 5 ಗಂಟೆಯಲ್ಲಿ ಸರ್, 4:15 5 ಗಂಟೆ ಆಗಿತ್ತು. ಹತ್ತತ್ರ ನಮಗೆ ಏನು ಹಿಂಗೆ ಅಂತ ಏನೂ ಇಲ್ಲ, ಫೋನ್ ಬಂದಿಲ್ಲ. ಈ ಥರ ಏನೋ ಆಗಿದೆ ಅಂತಂತ ಹೇಳಿದ್ರು. ಈ ಥರ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನಾವು ಇಲ್ಲಿಗೆ ಬಂದ ಮೇಲೇ ನಮಗೆ ಗೊತ್ತಾಗಿರೋದು ಏನಾಗಿದೆ ಅಂತಂದ್ಬಿಟ್ಟು. ಅದು ಯಾರು ನಮ್ಗೆ ಸರಿಯಾಗಿ ಹೇಳ್ತಾನಿಲ್ಲ, ನನಗೆ ಅದ್ರ ವಿಚಾರನೇ ಗೊತ್ತಿಲ್ಲ ಸರ್. ನಾನು ಆ ಕಡೆ ಬಿಡಲೇ ಇಲ್ಲ ಸರ್, ನಮ್ಮನ್ನು ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ನಾನು ಆಸ್ಪತ್ರೆಗೆ ಹೋಗಿ ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು. ಏನಾಗಿದೆ ಅಂದರೆ ಏನೋ ಚೈನ್ ಕಿತ್ಕೊಂಡು ಹೋಗಿದ್ದಾರೆ ಅಂತಂತ ಹೇಳಿದ್ರು. ಅಲ್ಲ, ಮರ್ಡರ್ ಮಾಡೋ ಹಂಗಿದ್ದಿದ್ರೆ ಬೇರೆ ಮನೆ ಮಾಡಿ ನಾವು ಇಡೋ ಅಂಥ ಪರಿಸ್ಥಿತಿ ಏನಿರಲಿಲ್ಲ. ಯಾವಾಗೋ 4 ವರ್ಷದಲ್ಲಿ ಇವ್ರ ಗಂಡ ಹೆಂಡ್ತಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಿತ್ಲಾಡ್ಕೊಂಡು ಹೋಗಿ ಆ ಹುಡುಗಿ ಅವ್ರ ಮನೇಲಿ ಕೂತಿದ್ಲು. ರಾಜ್ಯ ಪಂಚಾಯತಿಗಳು ಮಾಡಿ ನಾವು ಜೊತೆಯಲ್ಲಿ ಇಟ್ಕೊಂಡ್ರೆ ಮತ್ತೆ ಗಲಾಟೆಗಳು ಅಂತ ನಾವು ಬೇರೆ ಮನೆ ಮಾಡಿ ಇಕ್ಕಿರೋದು. ಬೇರೆ ಮನೆ ಲೀಸ್ಗೆ ಹಾಕಿ ಎಲ್ಲ ತೊಗೊಂಡೋಗಿ ನಾವು ಇಕ್ಕಿ ಏನು ಏಕೆ ಮಾಡ್ತಾಯಿದ್ವಿ ಸರ್ ನಾವು? ಹಾಂ, ಅಲ್ಲ ಹೇಳೋದಕ್ಕೂ ಒಂದು ಇದಿರುತ್ತೆ. ಏನಕ್ಕೆ ಎತ್ಕೊಂಡೋಗಿ ಇಕ್ತಾಯಿದ್ವಿ ನಾವಲ್ಲಿ? ಏನು ಕಿರುಕುಳ ಕೊಡ್ತಾಯಿದ್ವಿ ಸರ್? ಏನು ವರದಕ್ಷಿಣೆ ಕೊಡ್ತಾಯಿದ್ವಾ? ಇಲ್ಲ ನೀನೇನೋ ನಿಮ್ಮ ಅಪ್ಪನ ಮನೆಯಿಂದ ಆಸ್ತಿ ಎತ್ಕೊಂಬ, ನಮಗೆ ಸೈಟ್ ಕೊಡು, ಇನ್ನೊಂದು ಕೊಡು ಅಂತ ಇದ್ವಾ? ಏನು ಕಿರುಕುಳ ಕೊಡ್ತಾಯಿದ್ವಿ ಹೇಳ್ರಿ? ಯಾತ್ರದ್ದು ಇಲ್ಲ. ಅವ್ರಿಗೆ ಊಹೆ ಮಾಡ್ಕೊಂಡು ಅವ್ರು ಹೇಳಿದ್ರೆ ಏನು ಕಿರುಕುಳ ಅಂದರೆ ಏನು ಹೇಳಿ ಹೋಗಲಿ? ವರದಕ್ಷಿಣೆ ಕಿರುಕುಳನಾ? ನಾವೇ ಇನ್ನೂ ಇಕ್ಕಿ ಒಡವೆ ಎಲ್ಲ ಇಕ್ಕಿ ಮದುವೆ ಭರ್ಜರಿಯಾಗಿ ಮಾಡ್ಕೊಂಬಂದಿರೋದು ನಾವು ಖರ್ಚು ಮಾಡಿ. ಇನ್ನೀ ಕಿರುಕುಳ ಎಂಥದ್ದು ಸರ್? ಏನಾದರೂ ಅಂದ್ಕೊಳ್ಳಿ ಬಿಡಿ ಸರ್, ಅದು ಎನ್ಕ್ವೈರಿ ಸರ್. ನಾವು ಮಾಡಿದರೆ ನಾವೇ ಹೋಗಿ ಕೂತ್ಕೋತೀವಿ ಬಿಡಿ ಸರ್, ಆಯಿತಾ? ಅಷ್ಟೇ. ಹಾಂ, ನಮ್ಮ ಹೆಸರು ವಿಜಯಲಕ್ಷ್ಮಿ. ನಾಗಮ್ಮ. ಏನಾಯ್ತು ಅಂತೇಳಿ? ರಾತ್ರಿ ನಾವು ಊಟ ಮಾಡ್ಬಿಟ್ಟು ಹೋಗಿ ಟಾನಿಕ್ ಕುಡಿದ್ಬಿಟ್ಟು ಮಲ್ಕೊಂಡ್ವಿ ನಾವು. ಮಕ್ಕಳು ಇಬ್ಬರು, ನಾನು ಹಾಲೊಳಗೆ ಮಲ್ಕೊಂಡ್ವಿ. ನಮ್ಮ 2 ಮೊಮ್ಮಕ್ಕಳು ರೂಮಲ್ಲಿ ಮಲ್ಕೊಂಡ್ರೆ ನಮಗೆ ಮದ್ದು ಕುಡ್ದು ಈ ಟಾನಿಕ್ ಕುಡ್ದಾದ್ಮೇಲೆ ಬಾತ್ರೂಮ್ಗೆ ಹೋಗೋ ಅಭ್ಯಾಸ ಆಯಿತು. 1 ಸಲ 2 ಸಲ. ಟೈಮ್ ಕೂಡ ನೋಡಿಲ್ಲ, ಲೈಟ್ಗಳೆಲ್ಲ ಆರಿಸಿದ್ರು, ಬಾಗಿಲು ತೆಗ್ದಿತ್ತು. ನಾನು ಬಾತ್ರೂಮ್ಗೆ ಹೋಗ್ಬಿಟ್ಟು ಹೋಗೋ ಹೊತ್ತಿಗೆ ಅವ್ರ 2 ಮಕ್ಕಳು ಕಿರ್ಚಾಡ್ತಾಯಿದ್ರು. ನಮ್ಮ ಭವ್ಯ ಮೊಮ್ಮಕ್ಕಳು ಇದೇನು ಕಿರ್ಚಾಡ್ತಾರೆ ಅಂತ ಹೋಗಿ ನೋಡಿ, ಲೈಟ್ ಅವರೇ ಬಂದು ಹಾಕಿದ್ರು. ಲೈಟ್ಗಳು ಹಾಕಿದ್ರೆ ಈ ಅಮ್ಮ ಬಿದ್ದಾಡಿ ಒದ್ದಾಡ್ತಾಯಿದ್ದೆ. ನಮ್ಮ ಈ ಅಮ್ಮ ನನ್ನ ಮೊಮ್ಮಗಳು, ಪುಷ್ಪ ಅಮ್ಮ ಅಲ್ಲ, ಮೊಮ್ಮಗಳು ಭವ್ಯ. ಆಮೇಲೆ ಪುಷ್ಪನ ಹೋಗಿ ಹಿಂಗೆ ಅಲ್ಲಾಡಿಸಿದ್ರೆ ಇಲ್ಲ, ಕತ್ತಳಿಗೆ ಹಿಂಗೆ ಎಳೆದ್ಬಿಟ್ಟಿದ್ದಾರೆ. ಅದು ಏನು, ಯಾರು ಬಂದರು ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರು ಮಾತಾಡೋಕ್ಕೆ ಶಕ್ತಿ ಇಲ್ಲ, ಎಲ್ಲ ಕೈ ಸಾಗಳಿಗೆ ಹಿಂಗೆ ಹೇಳಿದ್ರು. ಆಸ್ಪತ್ರೆಗೆ ಹಾಕ್ಕೊಂಡು ಹೋದ್ರು. ಯಾರು ಅಂತ ಗೊತ್ತೇ ಇಲ್ಲ ಸರ್ ನಮಗೆ. ಇವರು ಕರ್ಗ ಬರ್ತಾರೆ ಅಂತ ಬಾಕಲು ತಗೊಂಡು ಬಿಟ್ಟಿದ್ರು ಆ ಹುಡುಗಿ.
ಇವರೆಲ್ಲ ಅತ್ತೆ ಮಾವ ಎಲ್ಲೆಲ್ಲ ಹೋಗಿದ್ರು? ಅತ್ತೆ ಮಾವ ದೇವಸ್ಥಾನಕ್ಕೆ ಹೋಗಿದ್ರು ನೆನ್ನೆ. ನಮ್ಮ ಅಳಿನೂ ಮಗಳು ಮೊಮ್ಮಕ್ಕಳು ಇವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರು. ತಮಿಳ್ನಾಡಿಗೆನೋ ಹೋಗಿದ್ರು. ಇವರು ಸೊಸೆನ ಬಿಟ್ಟು ಹೋಗಿದ್ರಾ? ಸೊಸೆಗೆ ಡೇಟ್ ಇತ್ತು, ಬೇಡ ಅಂತ ಅವರೇ ಬರಲ್ಲ ಅಂತ ಹೇಳಿದ್ರು. ಸೊ ಯಾರ ಮೇಲೆ ಅನುಮಾನ ಇದೆಯಾ ಈ ಥರ ಮಾಡಿದಾರಂತ? ನಮ್ಗೆ ಅನುಮಾನ ಇಲ್ಲ ಸರ್, ನಮಗೇನು ಗೊತ್ತು. ನಾವು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ನಮಗೆ ಗೊತ್ತಿಲ್ಲ. ನಮಗೆ ಮೈಗೆ ಹುಷಾರಿಲ್ಲ ಅಂತ ಇಲ್ಲಿರೋದು. ಅಲ್ಲ, ಅಲ್ಲಿ ನಿಮ್ಮ ಇಬ್ಬರು ಮೊಮ್ಮಕ್ಕಳು ಇದ್ರಲ್ವಾ? ಹಾಂ, ಅವರು ರೂಮ್ ಒಳಗೆ ಮಲ್ಕೊಂಡಿದ್ರು ಸರ್. ಈಗ ಆ ಹುಡುಗಿ ಎಲ್ಲಿದ್ದಾಳೆ? ಭವ್ಯ ಆಸ್ಪತ್ರೆ ಒಳಗಿದ್ದಾರೆ ಸರ್. ಏನಾಗಿದೆ? ಮಾತಾಡೋಕ್ಕೆ ಶಕ್ತಿ ಇಲ್ಲ. ಅವ್ರ ಹುಡುಗಿಗೆ ಏಟುಗಳು ಬಿದ್ದೈತೆ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಇಲ್ಲ ಸರ್, ಅದೆಲ್ಲ ಇಲ್ಲ. ಇಬ್ಬರು ಮಲ್ಕೊಂಡಿದ್ರು ಅಂತ. ಅವ್ರು ಕಿತ್ತಾಡೋರು ಹುಡುಗರಲ್ಲ ಸರ್. ಅವರು ನಾಷ್ಟ ಎಲ್ಲ ತಗೊಂಬಂದು ತಿಂದ್ಬಿಟ್ಟು ಹೋಗಿ ಮಲ್ಕೊಂಡಿದ್ದು. ನಮ್ಮ ಹೆಸರು ನಾಗಮ್ಮ. ಒಟ್ಟಾರೆ ಪುಷ್ಪಲತಾ ಕೊಲೆ ಪ್ರಕರಣ ದರೋಡೆಗಾಗಿ ನಡೆದ ಕೊಲೆಯ ಅಥವಾ ಕೌಟುಂಬಿಕ ಕಲಹದ ಹಿಂದೆ ನಡೆದ ಸುಪಾರಿ ಕೊಲೆಯ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡ್ತಾ ಇದೆ. ಪೊಲೀಸರಿಗೆ ಈ ಪ್ರಕರಣ ತಲೆನೋವಾಗಿದ್ದು ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.